ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ನಲ್ಲಿ ಬರುವಂತಹ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಅಂಕದ ಮೆಥಡ್ ಲೇಬರ್ ಅವರ್ ರೇಟ್. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫೈಂಡ್ ಔಟ್ ಲೇಬರ್ ಅವರ್ ರೇಟ್ ಫ್ರಾಮ್ ದ ಫಾಲೋವಿಂಗ್. ಎ ಟೋಟಲ್ ನಂಬರ್ ಆಫ್ ಆಪರೇಟರ್ಸ್ ಇನ್ ದ ಡಿಪಾರ್ಟ್ಮೆಂಟ್ 100. ಸೊ 100 ಜನ ಕೆಲಸಗಾರಿದ್ದಾರೆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ. ಡಿಪಾರ್ಟ್ಮೆಂಟ್ ವರ್ಕ್ಸ್ ಫಾರ್ 300 ಡೇಸ್ ಇನ್ ಎ ಇಯರ್. ಸೊ ಆ ಡಿಪಾರ್ಟ್ಮೆಂಟು ಒಂದು ವರ್ಷದಲ್ಲಿ 300 ದಿನ ವರ್ಕ್ನ ಮಾಡ್ತಾ ಇದೆ. 8 ಅವರ್ಸ್ ವರ್ಕ್ ಇನ್ ಎ ಡೇ. ಒಂದು ದಿನಕ್ಕೆ 8 ತಾಸಿನ ಕೆಲಸ ಇರುತ್ತೆ. ಟೋಟಲ್ ಡಿಪಾರ್ಟ್ಮೆಂಟ್ ಓವರ್ ಹೆಡ್ ಅಂದರೆ ಟೋಟಲ್ ಒಂದು ವರ್ಷದ ವೆಚ್ಚ 4 ಲಕ್ಷ ರೂಪಾಯಿ ಆಗುತ್ತೆ. ಐಡಲ್ ಟೈಮ್ 40,000 ಅವರ್ಸ್. 40,000 ತಾಸು ಅದರಲ್ಲಿ ವೇಸ್ಟ್ ಆಗುತ್ತೆ, ಅಂದರೆ ವರ್ಕ್ನಲ್ಲಿ ವೇಸ್ಟ್ ಆಗುತ್ತೆ. ಈಗ ನಾವು ಕಂಡುಹಿಡಬೇಕಾಗಿರೋದು, ನಮಗೆ ಕಂಡುಹಿಡಿಯೋಕ್ಕೆ ಹೇಳಿರೋದವರು ಲೇಬರ್ ಅವರ್ ರೇಟ್. ಸೊ ಲೇಬರ್ ಅವರ್ ರೇಟ್ ಫಾರ್ಮುಲಾ ಫಸ್ಟ್ ಬರೀಬೇಕು ನೀವು. ಲೇಬರ್ ಅವರ್ ರೇಟ್ ಈಸ್ ಈಕ್ವಲ್ ಟು ಓವರ್ ಹೆಡ್ ಅಂದರೆ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ವರ್ಕಿಂಗ್ ಅವರ್ಸ್. ಸೊ ಈ ಕ್ವಶನಲ್ಲಿ ಓವರ್ ಹೆಡ್ ಕೊಟ್ಟಿರ್ತಾರೆ. ಮಷಿನ್ ಅವರ್ ರೇಟ್ ಪ್ರಾಬ್ಲಮಿಗೂ ಲೇಬರ್ ಅವರ್ ರೇಟ್ ಪ್ರಾಬ್ಲಮ್ಗೂ ಇರೋ ಡಿಫ್ರೆನ್ಸ್ ಇದೆ. ಇದರಲ್ಲಿ ಅವರ್ಸ್ ನಾವು ಕಂಡುಹಿಡಿಬೇಕು, ಮಷಿನಲ್ಲಿ ಅವರೇ ಅವರ್ಸ್ ಕೊಡ್ತಾರೆ. ಇದರಲ್ಲಿ ಓವರ್ ಹೆಡ್ ಅವರೇ ಕೊಟ್ಟಿರ್ತಾರೆ, ಅದರಲ್ಲಿ ಓವರ್ ಹೆಡ್ ಕಂಡುಹಿಡಿಬೇಕು. ಸೊ ಈಗ ನಾವು ಅವರ್ಸ್ ಇದರಲ್ಲಿ ಕೊಟ್ಟಿರೋದಿಲ್ಲ, ವರ್ಕಿಂಗ್ ಅವರ್ಸ್ನ ನಾವು ಕಂಡುಹಿಡಿತೀವಿ. ಸೊ ವರ್ಕಿಂಗ್ ಅವರ್ಸ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಟೋಟಲ್ ಲೇಬರ್ ಅವರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇಂಟು ಅವರ್ಸ್ ಪರ್ ಡೇ ಇಂಟು ನಂಬರ್ ಆಫ್ ಆಪರೇಟರ್ಸ್ ಮೈನಸ್ ಐಡಲ್ ಟೈಮ್. ಈ ಕ್ವಶನಲ್ಲಿ ಡೇಸ್ ಇರೋದು 300. ಸೆಕೆಂಡ್ ಸೆಂಟೆನ್ಸ್ನಲ್ಲಿ ಇದೆ ಕ್ವಶನ್ನ 300 ಡೇಸ್ ಇನ್ ಎ ಇಯರ್. ನೆಕ್ಸ್ಟು ಅವರ್ಸ್ ಪರ್ ಡೇ, ಒಂದು ದಿನಕ್ಕೆ 8 ತಾಸು ವರ್ಕು. ನೆಕ್ಸ್ಟು ನಂಬರ್ ಆಫ್ ಆಪರೇಟರ್ಸ್, ಕೆಲಸಗಾರ ಸಂಖ್ಯೆ 100 ಜನ. ಐಡಲ್ ಟೈಮ್ ಎಷ್ಟಿದೆ ಅಂದರೆ 40,000 ಅವರ್ಸ್ ಇದೆ, ಮೈನಸ್ 40,000. ಒಂದು ವೇಳೆ ಐಡಲ್ ಟೈಮ್ನ ಪರ್ಸಂಟೇಜ್ನಲ್ಲಿ ಕೊಟ್ಟಿದ್ದರೆ ಈ ಮೂರನ್ನು ನಂಬರ್ ಆಫ್ ಡೇಸ್, ಅವರ್ಸ್ ಪರ್ ಡೇ, ನಂಬರ್ ಆಫ್ ಆಪರೇಟರ್ಸ್ನ ಇಂಟು ಮಾಡಿ ನಂತರ ಅದ್ರ ಮೇಲೆ ಪರ್ಸಂಟೇಜ್ ಮಾಡಿ ಅದನ್ನ ಮೈನಸ್ ಮಾಡಬೇಕು. ಈಗ ಡೈರೆಕ್ಟ್ ಇದೆ, ಅದರಿಂದ ಡೈರೆಕ್ಟ್ ಮೈನಸ್ ಮಾಡ್ತಾ ಇದ್ದೀನಿ. 2,40,000 ನಂಬರ್ ಆಫ್ ಅವರ್ಸ್ ಬಂತು. ಓವರ್ ಹೆಡ್ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು ಇಂಟು ಮಾಡಿದಾಗ 40,000 ಮೈನಸ್ ಮಾಡಿದ ನಂತರ 2 ಲ್ಯಾಕ್ ಬಂತು. ಓವರ್ ಹೆಡ್ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ 4 ಲಕ್ಷ ರೂಪಾಯಿ ಇದೆ. ಡಿವೈಡೆಡ್ ಬೈ ಈಗ ನಾವು ಕಂಡುಹಿಡಿದಿದ್ದು 2 ಲ್ಯಾಕ್ ರುಪೀಸು, ಡಿವೈಡೆಡ್ ಬೈ ಮಾಡಿದಾಗ 2 ರುಪೀಸ್. ಸೊ ಲೇಬರ್ ಅವರ್ ರೇಟ್ ಏನಂದರೆ 2 ರುಪೀಸ್. ಈ ರೀತಿಯಾಗಿ ನೀವು ಲೇಬರ್ ಅವರ್ ರೇಟ್ನ ಕಂಡುಹಿಡಿಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.